ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ನೀವೆಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೇವೆ. ಹಾಯ್ ಕಟ್ ಫ್ರೆಂಡ್ಸ್, ಇವತ್ತು ನಾನು ಸಾಯಂಕಾಲದಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ, ಈಗ ಚಾಕಿಟ್ಟೀನಿ. ಚಾ ಕುದಿಯಾಕತ್ತೈತಿ. ಹಿಂಗೆ ಇವಳು ಒಣಗಿತಿಲ್ಲಗತ್ತ. ಚಲೋ ಐತಿ, ಚಲೋ ಐತಿ. ಎದ್ಗಣಾಗ ಎದಗಿಸಿ ಒಣಗಿತಿಲ್ಲಗತ್ತ. ಅಂತ ಬರೀ ಫ್ರೆಂಡ್ಸ, ನನಗೆ ಅನ್ಕೋತೀನಿ ನಾನು ಮುಂಜಾನೆ ಮಾಡಬೇಕು ಬ್ಲಾಗ್ ಅಂತ, ಬಟ್ ವಿಡಿಯೋನೇ ಮಾಡೋಕ್ಕಾಗಲ್ಲ ನನ್ನ ಕಡೆಯಿಂದ. ಹಾಗಾಗಿ ಸಾಯಂಕಾಲ ಸ್ಟಾರ್ಟ್ ಮಾಡಿದ್ದೀನಿ. ಬರೀ ಇದೇ ಆಗ್ಬಿಡ್ತೈತಿ ರೀ, ಮನೆ ಕೆಲಸನೇ ಹೆವಿ ಆಗ್ಬಿಡ್ತೈತಿ ಮತ್ತೊಂದು. ಹಾಗಾಗಿ ಮಾಡೋಕ್ಕೆ ಆಗಲ್ಲ. ಮಧ್ಯಾಹ್ನದಾಗ ಇಕ್ಕಿ ಬರೋಣ, ಇಲ್ಲಿ ಬಿಡಪ್ಪ ಏನಪ್ಪ ಮಾಡೋದು ಅನಿಸ್ಬಿಡ್ತೈತಿ. ಸಾಯಂಕಾಲ ಏನು ತೋರ್ಸೋದತ್ತು ಹಿಂಗೆ ಆಗಿಬಿಡ್ತೈತಿ. ಬರೀ ನಮ್ಮ ಮನೆಯವ್ರು ಬಂದಿಲ್ಲ, ಅವ್ರು ಬಂದ ಬಳಕ ಈಗ ಇವತ್ತೇ ನಾನು ಫಸ್ಟ್ ಟೈಮ್ ಅನ್ಕೋತೀನಿ ಅವ್ರು ಬರ್ಲಾರೆ ಮೊದಲು ನಾನು ಚಾ ಮಾಡಾಕತ್ತಿದ್ದಂದ್ರೆ. ಆ್ಯಕ್ಚುಲಿ ನಾನು ಅವ್ರು ಬಂದ ಬಳಕನೇ ಚಾ ಮಾಡ್ತೀನಿ ಯಾವಾಗಲೂ. ಬಟ್ ಇವತ್ತು ಅನ್ನಿಸ್ತು ಟೈಮ್ ಇರ್ತಲ್ಲ, ಇವತ್ತು ಅವನ್ನ ಬರ್ತಾರೆ ಅವರು ಅಂದ್ರೆ ಒಂದು 10 ನಿಮಿಷನಾಗ, ಅದು ಒಂದು 10-15 ನಿಮಿಷನಾಗ. ಈಗ ಟೈಮ್ ಬಂದು 5:30 ಆಗೈತಿ. ಬರ್ಬೋದು ಅವ್ರು ನಾವು 10-20 ನಿಮಿಷನಾಗ. 5:15 ಬರ್ತಾರೋ, 5:40 ಬರ್ತಾರೋ, 6ಕ್ಕೆ ಬರ್ತಾರೆ. ಹೀಗಾಗಿ ಅನ್ನಿಸ್ತು ಪರವಾಗಿಲ್ಲ, ನಾವು ಮಾಡಿ ಕುಡಿಬೇಕಂತಂದು ಮಾಡಾಕತ್ತೀನಿ. ಈಗಿನೂ ಮಧ್ಯಾಹ್ನಾಗ ಏನೋ ಉಂಡಿದ್ದಿಲ್ಲಲ್ರಿ, ಓಕೆ. ಈಗ ಒಂದು ಸ್ವಲ್ಪ ಹಾಲರಿ ಕುಡಿತಾಳತ್ತಂದು ಸ್ವಲ್ಪ ಮಿಕ್ಸ್ ಮಾಡ್ಬೇಕಾಕಿ. ನಮ್ಮ ಕೈ ನೋವು ಬರಾಕತ್ತದ ಹಿಂಗೆ ನೀಡೋಣ. ಹಾಗಾಗಿ ಮಾಡಾಕಿಟ್ಟೀನಿ. ಬರೀ ಇವತ್ತು ಸಂಜೆ ಕಡೆಗೆ ಏನು ಮಾಡ್ಬೇಕಂತ ವಿಚಾರ ಮಾಡಕತ್ತೀನಿ. ಪಾಲಕ್ ಐತಿ ಮನ್ಯಾಗ, ಪಾಲಕ್ದು ಬಜ್ಜಿ ಮಾಡಬೇಕು ಏನು. ಚಾ ಕುದೈತ್ರಿ, ಮೊದಲು ತೆಗಿತದ, ಇಲ್ಲಾಂದ್ರೆ ಅದು ಪೂರಾ ಅಟ್ಟಿಸಿ ಹೋಗಿಬಿಡ್ತೈತಿ. ನಮಗೆ ಚಾ ಕುಡಿಯೋಕೆ ಸಿಗಲ್ಲ ನೋಡ್ರಿ. ನಂದೆಲ್ಲ ಇದು ಗಿಜಾಟ್ 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 ಹಿಂಗೆ ತೊಳ್ಕೊಬೇಕು. ನನಗೆ ತೊಳ್ಕೊಳ್ಳೋರಿ ಇಷ್ಟು ಚಾಣ್ಯಾಗ ಚಾ ಕುಡಿಯಂಗೆ ಆಗಲ್ಲ. ಸೊಸ್ಕೊಂಡ್ರು ಭೀ ನನಗೆ ಅನಿಸ್ತೈತಿ ಅದ್ರಾಗ ಏನಾರು ಹೊಲಸೈತೇನೋ ಅಂತ. ಅದು ನೀರಾಗ ಒಮ್ಮೆ ಹಾಕಿ ತೊಳ್ಕೊಂಡೇವಂದ್ರೆ ನೀ ಚಿಂತಿರ್ತೈತಿ. ಹಾಗಾಗಿ ಅವ್ರಿಗೂ ಮಾಡಿಟ್ಟೀನಿ ಚಾ. ನಾವು ಭಾಳ ಅಷ್ಟು ಚಾ ಕುಡಿಯಲ್ಲ, ಸ್ವಲ್ಪ ಚಾ, ನಮ್ಮದು ಭಾಳ ಚಾ ಇರಲ್ಲ. ಇಷ್ಟಾದ್ರೆ ಆಯ್ತು. ಆಕಿಗೆ ಹಾಲು ಕುಡಿಸ್ಬೇಕು. ಸಾಕಾಯ್ತಾ? ಸಾಕು. ಅದೇ ಅಂದಲ್ರಿ, ಸಂಜೆ ಅಡುಗೆಗೆ ಪಾಲಕ್ ಐತಿ, ಪಾಲಕ್ ಮಾಡಬೇಕು. ಪಾಲಕ್ದು ಆ್ಯಕ್ಚುಲಿ ಬಜ್ಜಿ ಮಾಡ್ಬೇಕಂತ ಪ್ಲ್ಯಾನ್ ಐತಿ. ಬಟ್ ಬಜ್ಜಿ ಮಾಡಿದ್ರೆ ಒಣಗಿ ಮಾಡೋಕೆ ಏನೂ ಇಲ್ಲ. ಹಾಗಾಗಿ ಪಲ್ಯ ಮಾಡೋಕೆ ನೋಡಿರಿ, ರೊಟ್ಟಿ ಚಪಾತಿ ಇದ್ರಾಗ ಆಪ್ಷನ್ ಇರಲ್ಲ. ಎರಡರಾಗ ಒಂದು ಯಾವುದೇ ಮಾಡಿಬಿಡ್ತೇವೆ. ರೈಸ್ ಅಂದರೂ ರೈಸ್ ಮೇಲೆ ನಮ್ಮ ಮನ್ಯಾಗ ನಡಿತೈತಿ, ನಡೆಯಲತ್ತಲ್ಲ. ಬಟ್ ರೈಸ್ ಒಲ್ಲಾಗಿಬಿಟ್ಟೈತಿ ತಿನ್ನಕ್ಕೆ. ಹಾಗಾಗಿ ನಮ್ಮ ಮನೆಯವ್ರು ಬರ್ತಾರೇನಂತ ಅಲ್ಲಿ ನೋಡ್ರಿ, ಆ ರೋಡಿ ನಿಂದ್ರಿ ತೋರಿಸ್ತಾ ನಿಮಗೆ. ಅಲ್ಲಿ ರೋಡಿಗೆ ರೀ ನೋಡಾಕತ್ತೀನಿ ಅಂದ್ರೆ ಅವ್ರು ಬರ್ತಾರೇನಂತ. ಇಲ್ಲದೆ ನಾವು ಭಾಳ ಲಕ್ಷ್ಯ ಕೊಡ್ತೇವೆ, ಅವ್ರು ಬರ್ಲಾತಾರೇನೋ ಅಂತ. ಅಲ್ಲಿ ನೋಡ್ರಿ, ಇಲ್ಲಿ ಬಿಲ್ಡಿಂಗ್ಗಳು ಹಾಲಾಕತ್ತಾವಲ್ಲ, ಅದು ಕಟ್ಟಡ ಆಯ್ತಂದ್ರೆ ನಮಗೆ ಕಾಣಲ್ಲ ಅವರು, ಅಂದ್ರೆ ಆ ರೋಡ್ ಕಾಣಲ್ಲ ನಮಗೆ ಬರೋದು ದೂರಿಂದು. ಈಗ ಪೂರಾ ದಂಡಿತನ ಎಲ್ಲ ಕಾಣ್ತೈತಿ. ಆ್ಯಕ್ಚುಲಿ ಜೂಮ್ ಹಾಕಿ ತೋರ್ಸಾಕತ್ತೀನಿ ನಿಮಗೆ, ದೂರ ಐತಿದು ಅಲ್ಲೈತಿ. ಇಲ್ಲಿದೆ ನೋಡಿದ್ರೆ ಅವ್ರು ಬರ್ಲಾಕತ್ತಾರೆ ಏನಂತಂದು. ನಾ ಬಂದಿಲ್ಲ, ಒಳಗೊಂದು ಸರಿ ನಾ 1 ಲಕ್ಷ ಹೋದ್ರಾಗ ಅವ್ರಿಗೆ ಮನೆ ತೆಗೆ ಬಂದಿರ್ತಾರೆ. ಬರೀ ಏನು ಮಾಡ್ಬೇಕಂತ ತಿಳಿಯಲಾಗ್ಯದ. ನಮ್ಮ ಮನೆಯವರು ಪಾಲಕ್ ಬಜ್ಜಿ ಅಂದ್ರೆ ಬಜ್ಜಿ ಮಾಡೋದು, ಒಣಗಿ ಅಂದರೆ ಒಣಗಿ ಮಾಡಿಬಿಡ್ತಾ ಅದ್ರದ್ದೇ. ಈಕಿ ನೋಡ್ರಿ ಉಬ್ಕೊಂಡು ನನ್ನ ಸಂಗಾಡ ಜಗಳ ತೆಗೆದು ಈಗ ಬಿಸ್ಕಿಟ್ ತಿನ್ಲಕತ್ತಾಳ. ಬರೇ ಉಬ್ಕೋತಾಳ ನೋಡ್ರಿ, ಬರೇ ಉಬ್ಕೋತಾಳ. ನಾ ಇಬ್ಬರು ಗಂಡ ಐತೆ ಅಷ್ಟು ಉಬ್ಕೊಳ್ಳಲ್ಲ, ಆಕೆ ಅಷ್ಟು ಉಬ್ಕೋತಾಳ. ನಾ ಇಬ್ಬರು ಅಷ್ಟು ಉಬ್ಕೊಳ್ಳಲ್ಲ, ಬಟ್ ಆಕೆ ನಮ್ಗಿಂತ 10 ಪಟ್ಲೆ ಉಬ್ಕೋತಾಳಪ್ಪ. ನಮಗ್ರೆ ಸಾಕಾತೈತಿ. ನಮ್ಮ ಮನ್ಯಾಗ ನಮ್ಮ ಅತ್ತೆಯವ್ರು ಇಲ್ಲಲ್ಲಿ, ಅವ್ರು ಊರ ಕಡೆ ಇರ್ತಾರೆ. ನಮ್ಮ ಅತ್ತೆ ಹಂಗೆ ಮಾಡ್ಲಿಕ್ಕಿಲ್ಲ ಅನ್ಕೋತೀನಿ, ಅದಕ್ಕೆ ಅತ್ತತ್ತು ಮಾಡ್ತಾಳ್ರಿ ಈಕಿ ನನ್ಸು. ನಮ್ಮ ಅತ್ತಿ ಫೀಲ್, ರಿಯಲ್ ಅತ್ತಿ ಎಕ್ದಮ್ ಭಾಳ ಬೆರಿಕೆ ಹತ್ತಿರ್ತಾಳಲ್ಲ, ಆ ಅತ್ತಿ ಫೀಲ್ ಕೊಡ್ತಾಳೆ ಆಕಿ ನನಗೆ. ನಮ್ಮ ಅತ್ತೆ ಹಂಗೆ ಮಾಡಲ್ಲ. ನಮ್ಮ ಅತ್ತೆ ಅದ ಹಂಗೆ ನಮ್ಮ ಅತ್ತೆ ಅಟ್ಟು ಇಲ್ರಿ, ನಮ್ಮ ಅತ್ತೆ ಹಂಗೇನಿಲ್ಲ. ಬಟ್ ಅದ್ರ ನಮ್ಮ ಅತ್ತಿಗಿಂತ ಒಬ್ರು ಇರ್ತಾರೆ ನೋಡ್ರಿ ಅತ್ತಿಯರು, ಹಂಗದಾಳ ನಮ್ಮ ಅತ್ತಿ. ಈ ಅತ್ತಿ ನಮ್ಮ ಅತ್ತೆ ಅಂದ್ರೆ ನಮ್ಮ ಅತ್ತೆ ಅಲ್ಲ, ರಿಯಲ್ ಅತ್ತೆ ಅಲ್ಲ. ಇದು ನನ್ನ ಮಗಳೇ ಅತ್ತಿ ಹೆಂಗೆ ಫೀಲ್ ಮಾಡ್ತಿದ್ದು ನನಗೆ ಒಮ್ಮಮ್ಮ ಅಂಥದ್ದೈತ್ರಿ.
ಬರೀ ಹಿಂಗೆ ಮಾತಾಡ್ಕೊತಿದ್ರೆ ಈ ಬ್ಲಾಗ್ ದೊಡ್ದು ಏನ್ರಿ ನನಗೆ ನಾವು ಖರೆ ಫ್ರೆಂಡ್ಸ ಪ್ಲೀಸ್ ನೀವು ನನಗೆ ನೀವು ರೆಸಿಪಿ ಮಾಡಿ ತೋರಿಸ್ತಾ ನಿಮ್ಮ ಏನಂತೀರಿ ಅದನ್ನು ಮಾಡಿ ತೋರಿಸ್ತಾ ಪ್ಲೀಸ್ ಏನಾರ ನೀವು ಒಂದು ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್. ಇಲ್ಲಾಂದ್ರೆ ನನಗೆ ಏನು ಮಾಡ್ಬೇಕಂತ ಗೊತ್ತೇ ಆಗಲ್ಲ. ನಮ್ಮ ಮಂದಿ ಡೈಲಿ ಬ್ಲಾಗ್ ನೋಡ್ತೀನಲ್ಲ ಅವ್ರೇನು ಮಾಡ್ತಾರೆ, ಇದನ್ನೇ ತೋರಿಸ್ತಾರೆ. ಅವರಿಬ್ರು ಗಂಡ ಅಂತಿರ್ತಾರೆ, ಒಬ್ರು ಹೋಗ್ತಾರೆ ಯಾಂತಿ ಸಂಗಟ್ ಮಾತಾಡೋದು, ಗಂಡನ ಸಂಗಟ್ ಮಾತಾಡೋದು. ಅದು ಸ್ವಲ್ಪ ಅದು ಇಂಟ್ರೆಸ್ಟಿಂಗ್ ಅನ್ಸ್ಬಿಡ್ತೈತೆ. ಹೊರಗೆ ಹೋಗಿ ನಾವು ಎಲ್ಲಿ ಹೋಗನ್ರಿ, ಗಾರ್ಡನ್ಗೆ ಹೋಗ್ಬೇಕಾ, ಈಗ ಕರ್ಕೊಂಡು ಹೋಗ್ಬೇಕು ಅದು ತೆಲಿಬ್ಯಾನಿನೇ. ಬಟ್ ಅಲ್ಲಿ ಹೋಗಿ ಎಲ್ಲರ ಮುಂದೆ ಕ್ಯಾಮ್ರಾ ಇಡಕ್ಕೆ ನನಗೆ ನಾಚಿಕೆ ಬರ್ತೈತಿ. ಬಟ್ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ಯಾರಿಗೆ ಗೊತ್ತಿಲ್ಲ ನಂಗೆ ಮಾಡ್ಬೋದು. ಮಾಡಕತ್ತೀನಿ ಅಂದರೆ ಮಾಡ್ತೀನಿ, ಹಂಗೇನಿಲ್ಲ. ಬಟ್ ನೀವು ಹೇಳಿದ್ರೆ ಇಲ್ಲಿದ್ದು ತೋರಿಸ್ರಿ, ಅದು ತೋರಿಸ್ರಿ, ನೀವು ಹೆಂಗೆ ಮಾಡಿರಿ, ಹಿಂಗೆ ಮಾಡಿರಿ, ಅಂಥ ವೀಡಿಯೋ ಮಾಡಿರಿ, ಇಂಥ ರೆಸಿಪಿ ಮಾಡಿ ತೋರಿಸ್ರಿ ಅಂದರೆ ನಾನು ಮಾಡಿ ತೋರಿಸ್ಬೋದು. ಪ್ಲೀಸ್ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರಲ್ಲ ಅವರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹೇಗೆ ಅನಿಸಂತ ಒಂದು ಕಮೆಂಟ್ ಮುಖಾಂತರ ತಿಳಿಸಿ. ಇಷ್ಟೇ ಫ್ರೆಂಡ್ಸ್, ಏನಾದರೂ ಒಂದು ಕಮೆಂಟ್ ಹಾಕ್ರಿ, ಚೆನ್ನಾಗಿದೆ ಅಂತ ಹಾಕ್ರಿ, ಚೆನ್ನಾಗಿಲ್ಲ ಅಂತ ಹೇಳಿದೆ. ಇದೇ ನನ್ನ ಡೈಲಾಗ. ಯಾಕಂದ್ರೆ ಯಾರು ಏನೋ ಹಾಕಲ್ಲ, ಹಾಗಾಗಿ ಏನು ಹೇಳಬೇಕಂತ ಗೊತ್ತಾಗ್ತಿಲ್ಲ. ನೋಡಿರಿ ನನ್ನ ಮಾರಿ ಇಲ್ಲಿ ಇಡದಾಗ ಎಷ್ಟು ಚಂದ ಕಾಣಾಗ್ತೈತಿ. ಆ್ಯಕ್ಚುಲಿ ಚಂದೇ ಇದೀನಿ ನಾನು ಅನ್ಕೋತೀನಿ. ನಾನು ಅದು ಚಂದಿಲ್ಲ, ಬಟ್ ಚಂದಿದ್ದೀನಿ ದಾಟ್ರಾಗ. ಈ ಥಂಡಿ ಕಾಲ ಪೂರಾ ಮಾರೆಲ್ಲ ಹಿಂಗೆ ಬಿಗ್ದಂಗೆ ಆಗ್ಬಿಡ್ತು. ಅದ್ರಾಗ ಬೇರೆ ಮುಂಜಾನೆ ಜಲ್ದಿ ಹೇಳ್ಬೇಕಲ್ರಿ. ಮುಂಜಾನೆ ಜಲ್ದಿ ಹೇಳೋದು ಒಮ್ಮೆ ಮನಸ್ಸು ಬಿಡ್ತೈತಿ ರೀ. ಅಂದ್ರೆ ಆಕಿ ವ್ಯಾನಿಗೆ ಹೋಗ್ತಾಳಲ್ರಿ, ಗಾಡಿ ಬರ್ತೈತ್ಲ ಕರೀಲಕ್ಕ. ಅವಾಗ ಅನಿಸ್ತೈತಿ ಫೋನ್ ಮಾಡಿ ಅವ್ರಿಗೆ ಹೇಳ್ಬಿಡ್ಬೇಕು, ಆಕಿ ಬರಲ್ಲ ಇವಾಗ ಸಾಲಿಗೆ ಅಂತ ಹೇಳಿ ಕಿಸಿಂದ ಮನ್ಕೊಂಬಿಡ್ಬೇಕಂತ, ಮೆಸೇಜ್ ಹಾಕಿಸಿಂದ ಮನ್ಕೊಂಬಿಡ್ಬೇಕಂತ ಅನಿಸ್ತೈತಿ. ಬಟ್ ಆ ಮೆಸೇಜ್ ಹಾಕ್ಲಿಕ್ಕೆ ಹೆಸ್ರು ಹಾಕ್ತೀನಲ್ರಿ ಹೌದು, ಅವಾಗ ಅನಿಸ್ತೈತಿ ಇಪ್ಪ ಸಾಲಿಗೆ ಹೋದ್ರೆ ಬೇಸಿರ್ತದೆ. ಚಂತನ ಇಲ್ಲ, ಭಾಳ ಕಿರಿಕಿರಿ ಮಾಡ್ತಾಳ್ರಿ ಮನ್ಯಾಗ. ಸಾಲಿನ ಬರೋಣನೇ ಏನೋ ಒಂದು ಹಚ್ಚಿ ಕುಡಿದ್ರೆ ಕೂತಿ ಬಿಡ್ತಾಳೆ. ಹಂಗಾಗಿ ಅನಿಸ್ತೈತಿ ಪೈಲ ಸಾಲಿಗೆ ಆಕಿಂದು ಸಾಲಿ ಬಿಡಿಸ್ರೆ ನಮ್ಗೇನು ಫಾಯ್ದೆ ಐತ್ರಿ. ಆಕಿನ ಅಲ್ಲಿ ಸಾಲಿಗೆ ಹೋದ್ರೆ ಒಂದು ಜರ ಏನ್ರಿ ಕಲಿತಾಳ್ರಿ, ಮಾಡ್ತಾಳ್ರಿ. ಮನ್ಯಾಗ ಇಟ್ಕೊಂಡು ಏನು ಫಾಯ್ದೆ ಐತ್ಲ. ಹಾಗಾಗಿ ಇದ್ರಲ್ಲಿ ಒಂದು ನಮ್ಮ ಭಾಳ ಆದರೆ ಎಷ್ಟು ಥರ ಮನ್ಕೋಬೋದು ರೀ. ಇನ್ನು 6:30 ಹೇಳ್ತಾ ಬಾವಮ್ಮ 7 ಭಾಳ ಆದ್ರೆ 7 ಒಳಗಡೆ ಎಳ್ಳಕ್ಕೆ ಬೇಕು, ಎನಿ ಕಾಸ್ಟ್ ಎಳ್ಳಕ್ಕೆ ಬೇಕು. ಭಾಳ ಮನ್ಕೊಳಕ್ಕೆ ಇಟ್ಟಿರ್ತಾರೆ ರೀ 8:30 ಇಷ್ಟೇ ಮನ್ಕೋಬೋದಲ್ಲ. ಹಂಗೆ ಅನಿಸುತ್ತೆ ಒಂದು ತಾಸಿನ ಇದ್ದಿ ಕಾಲಾಗ ಹುಡುಗಿದು ಸಾಲಿ ಹಾಳು ಮಾಡ್ತೀನಂತ. ಬಟ್ ನಾ ಯಾವತ್ತೂ ಆಕಿನ ಸಾಲಿ ಇನ್ನೂ ತನಕ ಮಿಸ್ ಮಾಡಿಸಿಲ್ಲೇ ನಾನು. ನಾವು ಊರಿಗೆ ಹೋದಾಕರ ಒಂದು 4-5 ದಿನ ಅಷ್ಟೇ. ಅದ್ರ ಬಿಟ್ಟು ಇಲ್ಲಿ ಅದಾಳಾಕಿ, ಇಲ್ಲಿ ಪುರ್ಯಾದಾಗ ಅದಾಳ. ನಾವು ಒಂದು ದಿನ ಸಾಲಿ ಬಿಟ್ಟಾಳ, ಹಂಗೆ ಆಗೇ ಇಲ್ಲಕ್ಕಿಂದು. ಆ್ಯಕ್ಚುಲಿ ಒಂದೇ ಒಂದು ದಿನ ಆಗ್ಯದ ನೋಡ್ರಿ. ನಾನು ಸಾಲಿ ಅಷ್ಟೇ ಬಿಡಿಸಿಲ್ಲ ಆಕಿ ಆ್ಯಕ್ಚುಲಿ ಆಕಿನ ಏಜ್ ತಕ್ಕಾಗ ಆಕಿ ಎದ್ದು ಹೋಗ್ತಾಳಲ್ರಿ. ಭಾಳ ಆಕಿನ ಬಗ್ಗೆ ಫ್ರಾಡ್ ಫೀಲ್ ಮಾಡ್ಕೋತೀನಿ. ಯಾಕೆ ಎದ್ದು ಹೋಗ್ತಾಳಲ್ರಿ, ಎಷ್ಟು ಜಲ್ದಿ ಎದ್ದು ಹೋಗ್ಲಿಲ್ಲ. ಆಜು ಬಾಜು ಹುಡುಗರು ಅದಾವಲ್ರಿ, ಅವರು ಮುಂಜೆ ಆರಾಮ 9ಕ್ಕೆ ಸಾಲಿ ಇರ್ತೈತಿ, 9:15ಕ್ಕೆ ಅದಕ್ಕೆ ತುಂಬ್ತಿರ್ತೈತಿ. ಅವ್ರು 8:30ಗೆ ಎದ್ದು ಆರಾಮ್ ಜಾಕ ಮಾಡಿ ಇಲ್ಲೇ ಹೋಗ್ತಾರೆ. ಬಟ್ ಆ್ಯಕ್ಚುಲಿ ಆಕಿ ದೂರ ಹಾಕಿ ತಪ್ಪು ಮಾಡಿದೆ ಅನಿಸ್ತೈತಿ. ಬಟ್ ಇರಲಿ, ಆಕಿನ್ನೂ ಸ್ಟ್ರಾಂಗ್ ಆಗ್ಯಾಳ, ಹಾಗಾಗಿ ಏನೋ ಅನ್ಸಲ್ಲ. ಬಟ್ ಎದ್ದು ಹೋಗ್ತಾಳಲ್ಲ ಆಕಿ. ಅದಕ್ಕೆ ರೀ ನಮ್ಮ ಮಧ್ಯಾಹ್ನದಾಗ ನಾನು ವಿಡಿಯೋ ಮಾಡೋಕ್ಕಾಗಲ್ಲ ತಿನ್ನಲ್ಲ. ಮೇನ್ ರೀಸನ್ ಇದನ್ನೇ. ನಾನು ವಿಡಿಯೋ ಮಾಡೋಕ್ಕಾಗಲ್ಲ ಅಂದ್ರೆ ಏನು ನಾನು ಮಧ್ಯಾಹ್ನಾಗ ಏನು ಮಾಡಿ ತೋರಿಸ್ಬೇಕಂತ ಗೊತ್ತಾಗಲ್ಲ ನನಗೆ, ಹಾಗಾಗಿ ಮಾಡಲ್ಲ. ಆಕಿಗೆ ಮನಗಿಸ್ತಾನ 2-3 ತಾಸು 2 ತಾಸು 2-3 ತಾಸರ ಆಕಿ ಆರಾಮ್ ಅನ್ಕೋತಾಳ್ರಿ. ಹಾಗಾಗಿ ನಿದ್ದೆ ಆತದಕ್ಕಿಂದು ರಾತ್ರಿನ ನಾವು ಭಾಳ ಆದ್ರೆ 11-11:30 ಅಷ್ಟೇ. ಈಗ ಒಂದು ಸ್ವಲ್ಪ 2-3 ದಿನಕ್ಕೆ ಲೇಟ್ ಅಲ್ಲತೈತಿ. 11 ಅಷ್ಟೇ ಮಲ್ಕೊಂಡ್ಬಿಡ್ತೇವೆ ನಾವು. ಹಾಗಾಗಿ ನಿದ್ದೆ ಆತದ. ಹಂಗಾಗಿ ಆಕಿ ಹೇಳ್ತಾಳೆ ಮುಂಜಾನೆ ಹೆನ್ಸಪ್ಪ ಅಂದ್ರೆ ಆಯ್ತು, ಕೈ ಮ್ಯಾಗ ಮಾಡಿ ಅರ್ಬಿ ತೆಗಿಲಕ್ಕೆ ರೆಡಿನೇ ಮಾಡ್ತಾಳ್ರಿಪ್ಪ. ಕೌತುಕೈತೆ ನನ್ನ ಮಗಳು. ಬನ್ನಿ ಫ್ರೆಂಡ್ಸ್, ಏನು ಮಾಡ್ತೀನಿ ಅಂದ್ರೆ ಈಗ ನಮ್ಮ ಮನೆಯವ್ರು ಬರ್ಲಾರ, ಏನು ಮಾಡಲ್ಲ. ಅವ್ರು ಬಂದ ಬಳಕನೇ ಅವ್ರೇನು ಹೇಳ್ತಾರೆ ಅದನ್ನೇ ಮಾಡಲ್ಲ. ಬರೀ ಜಗಳ ಮಾಡ್ತೀವಿ ರೀ. ಬಟ್ ಆ ಥರ ಜಗಳ ಅಲ್ಲ, ಹಂಗೆ ಜಗಳ ಮಾಡೋದು ಗಪ್ಪಂದ್ರೆ ನಾನೇ ಭಾಳ ಮಾತಾಡ್ತೀನಿ ರೀ. ನಮ್ಮ ಮನೆಯವ್ರು ಮಾತಾಡೋಣ, ಹಾಗಾಗಿ ಅವು ಬರಾಟಿ ಆಗಲ್ಲ. ನಾನೇ ಅವು ಮಾತಾಡ್ತಾರೆ. ಹಾಂ ರೀ, ಹಾಂ ಆಯ್ತು. ಅವ್ರು ಮಾತಾಡೋದಿಲ್ಲ, ಮಾತೇ ಭಾಳ ಕಮ್ಮೂರಿ. ಅವ್ರು ರೊಕ್ಕ ಕೊಟ್ಟು ಮಾತಂದಂಗೆ ಅದಾವ, ಏನು ಮಾಡೋಕ್ಕಾಗಲ್ಲ. ಒಬ್ರು ಹಾಗೆ ಇರ್ತಾರೆ. ಇಂಟ್ರೆಸ್ಟ್ ನನಗೈತಿ ಬ್ಲಾಗ್ ಮಾಡಬೇಕು, ಯೂಟ್ಯೂಬ್ದಾಗ ಬರಬೇಕು ಅನ್ನೋದು. ಬಟ್ ಅವ್ರಿಗೆ ಏನೈತಿ ಗೊತ್ತಿಲ್ಲ. ಬಟ್ ಅವ್ರಿಗೆ ಅಂಥ ಇಂಟ್ರೆಸ್ಟ್ ರೀ. ಅವ್ರು ಅದೇ ಕೆಲಸ ಮಾಡಿ ದಣದ ಮನೆ ಬಂದಿರ್ತಾರೆ. ಇನ್ನು ನಾ ಬರ್ರಿ ರೀಲ್ಸ್ ಮಾಡೋಣಂದ್ರೆ ಅವ್ರು ಫುಲ್ ಇದಾಗ್ಬಿಟ್ಟಿರ್ತಾರೆ. ನಮ್ಮ ಮನೆಯವ್ರು ಬರ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್. ನೋಡ್ರಿ ಫ್ರೆಂಡ್ಸ, ನಮ್ಮ ಮನೆಯವ್ರು ಬಂದಾರ ಈಗ. ಖರೆ ಅವ್ರು ಬರತ್ತಿ ಮುಂದೆ ಜಿಲೇಬಿ ತಂದಾರ. ಅದಕ್ಕೆ ಜಿಲೇಬಿ ತಿನ್ಲಾಕತ್ತಿದೆ. ಭಾಳ ನಾ ಜಿಲೇಬಿ ತಿಂದಿದ್ದಿಲ್ಲ, ಅದಕ್ಕೆ ನಾನೇ ತೊಗೊಂಬಾತ್ ಹೇಳಿದವ್ರಿಗೆ. ನೀವು ತಿನ್ನಲ್ಲ? ಓಕೆ, ಸಿಟಿಗೆ ಬಂದಾಳ್ರಿ. ಯಾಕೆ ಸಿಟಿ ಬಂದಿಯಾ?
ಮಾತಾಡಂಗಿಲ್ಲ ಹೋಗ ಕಡೆ ಮಾತಾಡ್ಬಿಡ್ಬಿಡು ಮತ್ತೆ ಆಗ್ತಿ ಚಲೋತಿ ಹೇಳು ಹಿಂಗೆ ಅವ್ರಿಗೆ ಹೊಸ ಐತವ್ರು ಉಳ್ಳಾತಾರ್ರಿ ಅವ್ರ ಊಟ ಅದು ಇದು ನಮ್ಮದು ಊಟ ನಮ್ಮದು ಜಿಲೇಬಿ ತಿನ್ನೋದು ನಾನು ತಳಗೆ ಹೋಗಿ ಬಂದ್ರಿ ನಾಳೆ ಪೂಜೆ ಗುರುವಾರ ಪೂಜೆಗೆ ಹೂವು ಮತ್ತು 5 ಪ್ರಕಾರದ ಎಲೆ ಮತ್ತು ತಿನ್ನ ಎಲೆ ಪೂಜೆಗೆ ಬೇಕಲ್ಲ ಹಿಡ್ಲಾಕ ಅವೆಲ್ಲ ತೊಗೊಂಡು ಬಂದೀನಿ ಈಗಿನೂ ಬಂದೇಳು ತಳಗೆ ಬಟ್ ನಮ್ಮ ವಿಡಿಯೋ ಮಾಡೋಕ್ಕಾಗಲಿಲ್ಲ ಲಗೀಜೆ ಬಂದೇವು ನಾವು ಭಾಳ ತಡ ಮಾಡಲಿಲ್ಲ ಬಟ್ಟತ್ತ ಬಂದೇವು ಈಗ ಅಡುಗೆ ಮಾಡ್ಬೇಕು ಏನು ಪಾಲಕ್ದು ಬಜ್ಜಿ ಮಾಡತ್ತೀರ ಪಾಲಕ್ದು ಒಣಗಿ ಮಾಡತ್ತೀರು ಒಣಗೈತ್ರಿ ಬೆಸ್ಟ್ ಆಪ್ಷನ್ ನನಗೂ ಭೀ ಅದೇ ಬಜ್ಜಿ ಮಾಡೋಣ ಮತ್ತು ಒಣಗಿಗೇನು ತೆಲಿಗೆ ಬನ್ನಿ ಸುಮ್ಮ ಒಣಗಿ ರೊಟ್ಟಿ ಮಾಡಿಬಿಟ್ರೆ ಖತಮ್ ಊಟದ್ದು ಟೆನ್ಷನ್ ಇರಲ್ಲ ಲಡ್ಡು ಭಾಳ ದಿನ ಆಯ್ತು ನಾನು ತಿಂಗಳು ಮ್ಯಾಗ ಆಯ್ತು 2 ತಿಂಗಳು ಆಯ್ತು ಜಿಲೇಬಿ ತಂದಿಯಲ್ಲಿ ಒಟ್ಟು ಜಿಲೇಬಿಲ್ಲ 2 ತಿಂಗಳು ಹ್ಯಾಂಗೆ ಹೋಯ್ತು 2 ತಿಂಗಳು ಹೆಚ್ಚಾಯ್ತೇನ ನಾ 2 ತಿಂಗಳು ಆಯ್ತು ನಂಗೆ ಕೊಡ್ತೀನಿ ನಾ ಊರಿಗೆ ಹೋಯ್ತು ಅಲ್ಲಿ ತಂದಿರಿ ಅಂತೀರಿ ನೀವು ಹಾಯ್ ಮಾಡಿರಿ ಖರೆ ಹೇಳಿರಿ ಫ್ರೆಂಡ್ಸ್ ನಿಮ್ಗೆ ನಾ ಅವ್ರ ಸಂಗಟ ಮಾತಾಡಲ್ಲ ಬಟ್ ವಿಡಿಯೋ ಮಾಡಕತ್ತೀನಿ ಮಾತಾಡ್ಬಾರ್ದು ಅನ್ಕೊಂಡಿದ್ದೆ ಬಟ್ ವಿಡಿಯೋ ಮಾಡೋದಾಗ ಮಾತಾಡಲ್ಲ ಅವ್ರ ಸಂಗಟನ ಹಾಂ ಗಟ್ಟಿ ಮಾತಾಡಲ್ಲ ಮತ್ತು ಅದ್ರಾಗ ಮಾತಾಡಲಿ ಬಿಡಲಿ ಬಟ್ ಏನು ಬೇಕಾತಾರಲ್ಲ ನಮ್ಗೇನು ಮಾಡೋದ್ರಿ ರೊಕ್ಕ ಮಾತಾಡ್ಲಿಕ್ಕಂದ್ರೆ ಅಂತು ಮದುವೆ ಪಿದಿ ಮಾಡ್ಕೊಡ್ರದ ಎಲ್ಲ ಜವಾಬ್ದಾರಿ ನಿಗಿಸ್ಬೇಕು ಹಾಂ ನಾ ಇದು ಮಾಡಲ್ಲ ಮಾತಾಡೋದು ದಗದ ಎಲ್ಲ ಮಾಡಿಸ್ಕೋತ ಬಟ್ ಮಾತಾಡೋರಂಗಿರ್ತ ಹಿಂಗೆ ಮಾಡಬೇಕು ಯಾರು ಹೆಣ್ಮಕ್ಳು ನೋಡ್ತಿರೋದು ನನ್ನ ವಿಡಿಯೋ ಮಾತಾಡೋದು ಉಣೋದು ಬಿಟ್ಟು ಅವ್ರಿಗೇನು ಹೇಳೋದಿಲ್ಲ ಅದು ಮಾಡಿದ್ರೆ ಉಪಯೋಗಿಲ್ಲ ಅವ್ರಿಗೇನು ಫರಕ್ಕೆ ಬೀಳಲ್ಲ ಹಂಗೆ ಏನು ಮಾಡ್ತಾ ಮಾತಾಡಲ್ಲ ಬಿಡ್ರಿ ಮನೆಗೇನು ಬೇಕು ಹಾಲು ಬೇಕಾ ಸಕ್ಕರೆ ಬೇಕಾ ಅದು ಬಿಡ್ರಿ ಅದನ್ನ ತಿಂಗಳಿಗೆ ಒಮ್ಮೆ ತುಂಬ್ತದ ಪ್ರಶ್ನೆ ತಿಲ್ಲಕ್ಕೆ ಬೇಕಾ ತಗೋಬಾ ನಮಗೇನು ಹೇಳ್ತೀರಿ ನಾವೆಲ್ಲ ಮಾಡ್ತಿಲ್ಲ ನಾವು ಏನು ನಿಂದ್ರಿಸ್ತೇವ ಅಡುಗೆ ಮಾಡಿಕೊಡ್ತೇವೆ ಎಲ್ಲ ತಿನ್ನಂತಿರ್ತಾರಲ್ಲ ಉಂತಾರ ಮಾತಾಡೋದೊಂದು ಬಿಟ್ಟು ಹೊತ್ತು ನಾವು ಯಾಕೆ ಉಪವಾಸ ಇರ್ಬೇಕು ನಾವು ಉಪವಾಸ ಇರಲ್ಲ ನೋಡಿ ಇದೊಂದು ಬರ್ದಿಟ್ಟಿದ್ದು ಯಾಕಿರ್ಬೇಕು ಅಷ್ಟು ಫೀಲಿಂಗ್ ಅವ್ರಿಗೆ ಇರ್ಲಿಕ್ಕೆ ನಾವು ಮಾಡೋದು ಸುಮ್ಮನೆ ಹೇಳಕತ್ತೀನಿ ಬಟ್ ಆದ್ರೆ ಯಾರು ಹಿಂಗೆ ಚಂತಾನ ಉಬ್ಬೋರು ಇದ್ರಂದ್ರೆ ನಾವು ಉಬ್ಬಲ್ಲ ನಾತೆ ಹಿಂಗೆ ಹಾಯ್ಕಂದ್ರೆ ಹೊಯ್ಕಂದು ಕಪ್ಪೆ ನಾವು ಭಾಳ ತಲೆ ಕೆಡ್ಸ್ಕೊಳಲ್ಲ ಜಗಳ ಆಡ್ತೀರಾ ಜಗಳ ನಿಮಿಷ ಅದು ಅಲ್ಲಿ ಹೋಗಿ ತೊಗೊಂಬರ್ವರಿ ನಾ ಯಾಕೆ ಹೊಲಿಯರಿಗೆ ಕಳಿಸ್ದ ಮಾತಾಡೋದು ಬಿಟ್ಟರೆ ಏನು ಫಾಯ್ದ ಅದ್ರಾಗ ಮಾತಾಡ್ಬೇಕು ನಾವು ಮಾತಾಡೋದು ಬಿಡಲ್ಲ ಮಾತಾಡೋದು ಬಿಟ್ಟರೆ ಫಾಯ್ದ ನಮ್ಗೆ ಲಾಸ್ ಆಗ್ತೈತಿ ಹಾಗಾಗಿ ನಾವು ಮಾತಾಡೋದು ಬಿಡಲ್ಲ ಜಗಳ ಮಾಡ್ತೀರಾ ಮಾಡ್ರಿ ಹಂಗಂತೂ ಏನು ನೀವು ಹೊಡಿತೀರಾ ನಾನು ಹೊಡಿತಾ ಇಷ್ಟೇ ಅಲ್ಲಿಗೆ ಕೇಳ್ಕತ್ತ ಜಾಸ್ತಿ ಭಾಳ ಟೆನ್ಷನ್ ತೊಗೊಳೋದಿಲ್ಲ ಟೆನ್ಷನ್ ತೊಗೊಂಡ್ರೆ ಜಗಳ ದೊಡ್ಡದಾಗ್ತದೆ ಕಾಮಿಡಿಯಾಗಿ ತೊಗೋಬೇಕು ಜಗಳನೂ ಕಾಮಿಡಿಯಾಗಿ ತೊಗೋಬೇಕು ಅಲ್ಲೇ ಖತಮ್ ಆಗ್ತೈತಿ ನಾವು ಕಾಮಿಡಿಯಾಗಿ ಜಗಳ ಮಾಡ್ತೇವೆ ನಾವು ಬಟ್ ರಿಯಲ್ ಇದ್ರೂ ಕಾಮಿಡಿನೇ ಅದು ನಮ್ಗೆ ಹಾಗಾಗಿ ನಮ್ಮ ಜಗಳ ಭಾಳ ದೊಡ್ಡದಾಗಕ್ಕೆ ಹೋಗಲ್ಲ 3 ರಥಕ್ಕೆ ಹೋಗಲ್ಲ ಹಂಗಾಗಿ ಹಾಗೇನಿಲ್ಲ ಫ್ರೆಂಡ್ಸ್ ಎಲ್ಲ ಬರೀ ಸುಳ್ಳು ಹೇಳ್ತಾಳು ಹಾಕಿ ಎಲ್ಲ ಮಾತಾಡ್ತಾಳೆ ನಾನು ಮಾತಾಡ್ತೀನಿ ಎಷ್ಟು ಸಲ ಜಗಳ ಮಾಡಿದ್ರೆ ನಾನು ಜಗಳ ಮಾತಾಡಿದೆ ಅಂದ್ರೆ ಬಿಟ್ಟಿನ ನಾನು ಯಾಕೆ ಬಿಟ್ರು ನನಗೆ ಲಾಸ್ ಐತೆ ಅದ್ರಾಗ ನಾನು ಲಾಸ್ ಮಾಡ್ಕೊಳಕ್ಕೆ ಇಷ್ಟಪಡಲ್ಲ ಹಾಗಾಗಿ ನಾನು ಮಾತಾಡ್ತಾ ಬರೀ ಅಡುಗೆ ಮಾಡ್ತಾ ಜಿಲೇಬಿ ಅಂತ ತಿಂದೈತು ಬಾ ತಿಂದ್ರೆ ಈಗ ಯಾವ ಮಾಡ್ತಾ ಸಾಕೀಗ ನಾ ಬಿಡ್ತಾಯಿನಿ ನಾ ಅಡುಗೆ ಮಾಡ್ತಾಯಿ ಬರ್ರಿ ಆಯಿತು ಫ್ರೆಂಡ್ಸ್ ಅಡುಗೆದೆಲ್ಲ ಆಯಿತು ಇನ್ನೇನು ಊಟ ಮಾಡಬೇಕು ಅಂದ್ಕೊಂಡಂಗೆ ಇವತ್ತು ಪಾಲಕ್ದು ಇದು ಮಾಡೀನಿ ಒಣಗಿ ಮಾಡಿ ನೋಡ್ರಿ ಈ ಥರ ಆಮ್ಟಿ ಇದು ಸಾರು ಮಾಡ್ತೀನಿ ಹಾಕೊಂಡೇನಿಲ್ಲ ತಾಟ್ನಾಗ ಇವತ್ತಿನ ಊಟಕ್ಕೆ ರೈಸ್ ಮಾಡೀನಿ ಮತ್ತು ರೊಟ್ಟಿ ಜೋಳದ ರೊಟ್ಟಿ ಮಾಡೀನಿ ಹಾಗೆ ಮೂಲಂಗಿ ಉಪ್ಪಿನಕಾಯಿ ಸೌಂತಿಗೆ ಅದಾವ ಬಟ್ ಸೌಂತಿಗೆ ಬೇಡ ಯಾಕಂದ್ರೆ ಥಂಡಗೆ ಭಾಳ ಜಾಸ್ತಿ ಐತಂದ್ರೆ ಗಂಟು ಹಿಡ್ಕೊಳಂಗೆ ಆಗ್ತೈತಿ ಅದಕ್ಕೆಲ್ಲಾಗ ಮೂಲಂಗಿ ತೊಗೊಂಡಿನಿ
ಬರ್ರಿ ಊಟ ನಾನು ರೈಸನ್ನು ಮಾಡೀನಿ ಅವೆಲ್ಲ ಮಾಡೀನಿ. ಈ ರೆಸಿಪಿ ಬೇಕಂದ್ರೆ ಹೇಳ್ರಿ, ಮಸ್ತ್ ಏಕ್ ನಂಬರ್ ರೆಸಿಪಿ ಅದು. ನಿಮ್ಗೇನಾದರೂ ಬೇಕಾದರೆ ನಾನು ನೆಕ್ಸ್ಟ್ ನೀವು ಹೇಳ್ರಿ, ನೀವು ಕಮೆಂಟ್ ಹಾಕಿರಿ, ನಾನು ಮಾಡ್ತಾ ಭಾಳ ಅಂದ್ರೆ ಮಸ್ತ್ ಇರ್ತೈತೆ ರೀ. ಬಟಾಟಿ ಪಾಲಕ್ ಹಾಕಿ ಕುದಿಸಿ ಮಾಡೋದು, ಇದು ಭಾರಿ ಸಖತ್ತಾಗಿ ಟೇಸ್ಟ್ ಇರ್ತೈತಿ. ಸಿಂಪಲ್ ರೆಸಿಪಿ, ಎಕ್ದಮ್ ಸಿಂಪಲ್ ರೆಸಿಪಿ, ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಚಪಾತಿಗೂ ಅಷ್ಟೇ, ರೊಟ್ಟಿಗೂ ಅಷ್ಟೇ ಎಕ್ದಮ್ ಭಾರಿ ಇರ್ತೈತಿ. ರೈಸ್ ಜೊತೆನೂ ಸಖತ್ತಾಗಿರುತ್ತೆ. ಊಟ ಉಂಡು ಮತ್ತೆ ಸಿಗ್ತೀನಿ ನಿಮ್ಗೆ, ಸಿಗ್ತೀನಲ್ಲಾಗೇನದ ಊಟ ಹೊಂಟೇವಿ ಫ್ರೆಂಡ್ಸ್ ಮೊದಲೀಗ.